ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹೊರಗೆ ತಿಳಿಸಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಾನು ಈ ಶರಣ ಸಾಹಿತ್ಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಪತಂಜಲಿ ಮಹಾಮುನಿ ಬರೆದಂಥ ಅಷ್ಟಾಂಗ ಯೋಗ, ಇದರ ಬಗ್ಗೆ ಈ ಲಿಂಗಾಯತ ಮತದಲ್ಲಿ ಏನು ಹೇಳುತ್ತೆ ಅಂಬೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗ, ಶರಣ, ಐಕ್ಯ, ಇದು ಒಂದೊಂದು ಚಕ್ರ ಆಕ್ಟಿವೇಶನ್ ಆದಾಗ ಆಗುವಂಥ ಅನುಭವಗಳು. ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಪತಂಜಲಿ ಯೋಗ ಸೂತ್ರದಲ್ಲಿದೆ. ಈ ಪತಂಜಲಿ ಯೋಗ ಸೂತ್ರ ಇಲ್ಲ ಅಂದರೆ ಅದು ಯಾವುದು ಧರ್ಮ ಅನಿಸ್ಕೊಳ್ಳೋದೇ ಇಲ್ಲ. ಯೋಗ ಸೂತ್ರಕ್ಕೆ ಯಾವುದೇ ಮತ, ಯಾವುದೇ ಧರ್ಮ, ಯಾವುದೇ ಪಂಥ ಅನ್ವಯ ಆಗೋದಿಲ್ಲ. ಇದು ಸೂತ್ರ. ಇದು 2+2 ಎಷ್ಟಾಗುತ್ತೆ? 4. ಹಾಗೆ ಇದು ಸೂತ್ರ ಮಾತ್ರನೇ. ಪತಂಜಲಿ ಯೋಗ ಸೂತ್ರ ಎಂಬುದು ಇದು ಸೂತ್ರ. ಎಲ್ಲ ಧರ್ಮಕ್ಕೂ ಅನ್ವಯ ಆಗುತ್ತೆ, ಎಲ್ಲ ಮತಗಳಿಗೂ ಅನ್ವಯ ಆಗುತ್ತೆ, ಎಲ್ಲ ಪಂಥಗಳಿಗೂ ಅನ್ವಯ ಆಗುತ್ತೆ. ಕೇವಲ ವೈಷ್ಣವರಿಗೆ ಮಾತ್ರ ಅಲ್ಲ, ಕೇವಲ ಶಕ್ತರಿಗೆ ಮಾತ್ರ ಅನ್ವಯ ಆಗೋದಿಲ್ಲ. ಈ ಪತಂಜಲಿ ಯೋಗ ಸೂತ್ರ ಬರುವಂಥ ಅಷ್ಟಾಂಗ ಯೋಗ ಎನ್ನುವುದು ಎಲ್ಲರಿಗೂ ಅನ್ವಯ ಆಗುತ್ತೆ. ಎಲ್ಲ ಧರ್ಮ, ಎಲ್ಲ ಮತ, ಎಲ್ಲ ಪಂಥಗಳಿಗೂ ಅನ್ವಯ ಆಗುತ್ತೆ. ಇದರಲ್ಲಿರುವಂಥ ಸೂತ್ರ ಆ ಒಂದು ಮತ, ಪಂಥ, ಧರ್ಮದಲ್ಲಿಲ್ಲ ಅಂದರೆ ಅದು ಧರ್ಮ ಅನಿಸಿಕೊಳ್ಳೋದಿಲ್ಲ. ಇದನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಅದನ್ನೇ ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅವುಗಳನ್ನು ಈ ಲಿಂಗಾಯತ ಮತದಲ್ಲಿ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗ, ಶರಣ, ಐಕ್ಯ ಸ್ಥಳ ಅಂತ ಹೇಳಿದ್ದು. ಐಕ್ಯ ಅಂದರೆ ಸಮಾಧಿ. ಇದನ್ನು ಈ ರೀತಿಯಾಗಿ ಹೇಳುವಂತಹ ರೀತಿ ಸ್ವಲ್ಪ ಬೇರೆಯಾಗಿದೆ. ಅಷ್ಟು ಬಿಟ್ಟರೆ ಇಲ್ಲಿ ಅಷ್ಟಾಂಗ ಯೋಗ ಇಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಶಿವಶರಣರು ಅಷ್ಟಾಂಗ ಯೋಗನ ಮಾಡಿದ್ರ ಅಂತ ಕೇಳಿದರೆ, ಹೌದು, ಬಸವಣ್ಣನವರು ಅಷ್ಟಾಂಗ ಯೋಗವನ್ನು ಮಾಡಿದಂಥವರು, ಸಮಾಧಿ ಸ್ಥಿತಿ ಏರಿ ಕೆಳಗಡೆ ಇಳಿದಂಥವರು. ಆಮೇಲೆ ಅಲ್ಲಮ ಪ್ರಭುಗಳು ಕೂಡ ಸಮಾಧಿ ಸ್ಥಿತಿಯನ್ನು ಏರಿ ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಏರಿ ಕೆಳಗೆ ಇಳಿದಂಥವರು. ಅದೇ ಥರ ಬಸವಣ್ಣನವರ ಅಳಿಯ ಚನ್ನಬಸವಣ್ಣನವರು ಕೂಡ ಈ ಸಾಧನೆಯನ್ನು, ಅಷ್ಟಾಂಗ ಯೋಗ ಸಾಧನೆ ಮಾಡಿದಂಥವರು. ಅದೇ ಥರ ಸ್ವರ್ಣಲಿಂಗಿ ಸಿದ್ದರಾಮೇಶ್ವರ ಸ್ವಾಮಿಗಳು ಕೂಡ, ಅವರು ಕೂಡ, ಆ ಶರಣರು ಕೂಡ ಅಷ್ಟಾಂಗ ಯೋಗವನ್ನು ಮಾಡಿದಂಥವರು. ಅಷ್ಟಾಂಗ ಯೋಗವನ್ನು ಯಾರು ಮಾಡಿರ್ತಾರೋ ಅವರಲ್ಲಿ 4 ಯೋಗಗಳ ಸಮನ್ವಯ ಕಾಣುತ್ತೆ: ಭಕ್ತಿ, ಕರ್ಮ, ಜ್ಞಾನ, ರಾಜಯೋಗ. ಈ 4ರ ಸಮಾಗಮ ಅವರಲ್ಲಿ ಕಾಣ್ತಾ ಇರುತ್ತೆ. ಇದನ್ನು ನೀವು ಕಾಣಬೇಕು. ಸ್ವಾಮಿ ವಿವೇಕಾನಂದರು ಕೂಡ ಅಷ್ಟಾಂಗ ಯೋಗ ಮಾಡಿದರು. ರಾಮಕೃಷ್ಣ ಪರಮಹಂಸರು ಕೂಡ ಅಷ್ಟಾಂಗ ಯೋಗ ಮಾಡಿದರು. ಆಮೇಲೆ ಕೈವಾರದ ತಾತಯ್ಯನವರು ಕೂಡ ಅಷ್ಟಾಂಗ ಯೋಗವನ್ನು ಮಾಡಿದರು. ಈಗ ಅನೇಕ ಜನ ಮಹಾತ್ಮರು ಯಾರ್ಯಾರಾಗಿದ್ದಾರಲ್ವ, ಅವರೆಲ್ಲ ಅಷ್ಟಾಂಗ ಯೋಗವನ್ನು ಮಾಡಿರ್ತಾರೆ. ಅದನ್ನು ಎಲ್ಲಿ ಬಿಟ್ಟು ಕೊಡೋದಿಲ್ಲ. ನಾವು ಇಂಥದ್ದು ಮಾಡೀವಿ ಅಂತ ಎಲ್ಲಿ ಬಿಟ್ಟು ಕೊಡೋದಿಲ್ಲ. ಆದರೆ ಇಲ್ಲಿ ನಮ್ಮ ಇವರು ಅಲ್ಲಮ ಪ್ರಭುಗಳು ಒಂದು ವಚನದಲ್ಲಿ ಹೇಳ್ತಾರೆ ಅಷ್ಟಾಂಗ ಯೋಗದ ಬಗ್ಗೆ. ತನುವ ತೋಟವ ಮಾಡಿ, ಮನವ ಕುದ್ದಲಿ ಮಾಡಿ, ಅಗೆದು ಕಳೆದೆನಯ್ಯ ಭ್ರಾಂತಿನ, ಬೇರೊಡೆದು ಸಂಸಾರದ ಎಂಡಿಯ ಬಡಿದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ,
ಅಖಂಡ ಮಂಡಲವೆಂಬ ಬಾವಿ, ಪವನವೇ ರಾಟಾಳ, ಸುಷುಮ್ನ ನಾಳದಿಂದ ಉದಕವ ತಿದ್ದಿ, ಬಸವಗಳಿವರು ಅಸಗೆಡಿಸಿದರೆಂದು ಸಮತೆ ಸೈರಣೆ ಎಂಬ ಬಿಲಿಯನಿಕ್ಕಿ ಆವಾಗಳು ಆ ತೋಟದೊಳಗೆ ಜಾಗ ಬಿದ್ದು ಈ ಸಸಿಯ ಸೊರೆ ಇದೆ ಕಾಣ ಗುಹೇಶ್ವರ ಅಂತಂದು ಈ ಅಷ್ಟಾಂಗ ಯೋಗದ ಬಗ್ಗೆ ಇಲ್ಲಿ ಅಲ್ಲಮಪ್ರಭುಗಳು ಹೇಳಿರುವಂಥದ್ದು. ಚನ್ನಬಸವಣ್ಣವರು ಕೂಡ ಅನೇಕ ವಚನಗಳನ್ನು ಬರೆದಿದ್ದಾರೆ ಅಷ್ಟಾಂಗ ಯೋಗದ ಬಗ್ಗೆ. ಅವರು ಕೂಡ ಈ ಯೋಗವನ್ನು ಮಾಡಿದರು. ಅದಕ್ಕೆ ಇದು ಸಾಕ್ಷಿ. ಆಮೇಲೆ ಇಲ್ಲಿ ಈ ಅಷ್ಟಾಂಗ ಯೋಗದಲ್ಲಿ ಬಂದಾಗ ಇನ್ನೊಬ್ಬರು ಶೂನ್ಯನಾಥಯ್ಯನವರ ಒಂದು ವಚನ ಬರುತ್ತೆ. ಶೂನ್ಯನಾಥಯ್ಯನವರ ವಚನ ಬರುತ್ತೆ. ಅವರು ಇಡೀ ಅಷ್ಟಾಂಗ ಯೋಗದ ಬಗ್ಗೆ ವಚನದಲ್ಲಿ ಹೇಳಿದ್ದಾರೆ ನೋಡಿ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಅಹಿಂಸೆ, ಸತ್ಯ, ಅಸ್ತಯ, ಬ್ರಹ್ಮಚರ್ಯ, ಅಪರಿಗ್ರಹ ಈ 5 ಯಮ ಮತ್ತೆ 5 ನಿಯಮಗಳದಾವ. ತಪಸ್ಸು, ಸ್ವಾಧ್ಯಾಯ, ಸಂತೋಷ, ಶೌಚ, ಈಶ್ವರ ಪ್ರಾಣದಾನ ಇವು ನಿಯಮಗಳು. 5 ಯಮದಲ್ಲಿ 5, ನಿಯಮದಲ್ಲಿ 5. ಯಮ ಪಂಚಕ, ನಿಯಮ ಪಂಚಕ ಅಂತ ನಾವು ಕರಿತೀವಿ. ಅವರು ಮುಂದೆ ಏನು ಹೇಳ್ತಾರಂದ್ರೆ, ಆಧಾರ, ಸ್ವಾಧಿಷ್ಠಾನ ಎಂಬೆರಡು ಚಕ್ರಗಳ ಮಧ್ಯೆ ಶಿವಯೋಗಿಯ ಸ್ಥಾನವು. ಆಧಾರ, ಸ್ವಾಧಿಷ್ಠಾನ ಎಂಬೆರಡು ಚಕ್ರಗಳ ಮಧ್ಯವೇ ಶಿವಯೋಗಿಯ ಸ್ಥಾನವು. ಯೋನಿಯ ಸ್ಥಾನವನ್ನು ಎಡದ ಮಡಹೀನಲೊತ್ತಿ ಆ ಪಾದದ ಮೇಲೆ ಮೆಂಡ್ರನ್ನು ನಿಲ್ಲಿಸಿ, ಆಧಾರ ಮೇಲೆ ಬಲದ ಪಾದವನ್ನಿರಿಸಿ ಎಡಬಲಕ್ಕೆ ಹಿಂದು ಮುಂದಕ್ಕೆ ಒಲಿಯದ ಹಾಗೆ ವಜ್ರದಂಡ ರುಜುತ್ವ ಆವಾಗಲು ಮಾಡುವುದು. ಆದ್ದರಿಂದ ಸರ್ವೇಂದ್ರಿಯಗಳು ನಷ್ಟ ನೋಡ ಅಂತ ಹೇಳ್ತಾರೆ. ಆಮೇಲೆ ಮುಂದುವರೆದು 84 ಆಸನದೊಳಗೆ 2 ಆಸನ ಮುಖ್ಯವೆಂಬ ಆಸನ. ಆಧಾರಾದಿ ಚಕ್ರಾಂತರಾಳ ವರ್ಣನಸ್ಥವಾದ ಹಂಸಪ್ರಸಾದ ಮಂತ್ರಮನ ನರಿದು ನಮಿಸುತ್ತಿಹರು. ಆಧಾರೆ ಲಿಂಗನಬ್ಬೆ, ಹೃದಯ ಸರಸಿಜೆ ತಾಲೋಮೂತಿ, ಲಲಾಟೆ ದಿಪತ್ರೆ ಷೋಡಸಾರೆ ದ್ವಿಷದಳೆ ದ್ವಾದಶಾರ್ಧೆ ಚತುಷ್ಟಿ, ವಸಂತೆ ಬಾಲ ಮಧ್ಯಡ ಬಗಟ ಸಹಿತೆ ಕಂಠದಶೆ ಸ್ವರಾಣ ಅಂಶ ತತ್ವಾರ್ಥಯುತ ಸಕಲದಳ ಗಂಧರೂಪ ವರ್ಣ ನಮಾಮಿ ಎಂಬುದಾಗಿ ಮುಂದುವರೆದು ಹ ರ ಹಂ ಅಂಶವೆಂದು ಪಂಚಪ್ರಸಾದ ಮಂತ್ರಮಂ ಸರ್ವರು ನೆನೆಯುತ್ತೀಯರು. ಇಂತಿ ಪರಮಹಂಸ ಪ್ರಸಾದವೆಂಬ ಶಿವಮಂತ್ರವೇ ಶಿವಹಂಸ ರೂಪವಾಗಿ ಆಧಾರ ಚಕ್ರ ಪರ್ಯಂತರ ವ್ಯಾಪಿಸಿಕೊಂಡು ಹೃದಯ ಸ್ಥಾನದಲ್ಲಿದ್ದು ನಾಸಿಕ ರಂಧ್ರದವ ಗತಿಯಾಗಿಪ್ಪುದು ನೋಡ. ದಿವರಾತ್ರಿಯಲ್ಲಿ ಓರ್ಬಿಡದು 21,600 ಗಂಧ ಸರ್ವನು. ಪ್ರಾಣಮಯ ರೈತನಾದ ಶಿವಯೋಗೀಶ್ವರನು ಅಂತ ಪ್ರವೇಶ ಗತಿಶಂಕ ಜಪ ಮಾಡುತ್ತೀಯನು ಅಂತ ಹೇಳಿ ಮುಂದೆ ಆತ್ಮ ಪ್ರಸಾದವೆಂಬುದು ಸರ್ವಾತ್ಮರಲ್ಲಿ ರೇಚಕ ಮಣಿಪೂರಕವೆಂಬ ಪ್ರಾಣಾಪಾನ ರೂಪ ರವಿಶಶಿಗಳೊಡಗೂಡಿ ಸಂಚರಿಸಿ ಹಂ ಸಂ ಸೋಹಂ ಎಂದು ಈ ತೆರನಾಗಿ ಜೀವ ಮಂತ್ರವೆಂದು ಹಂಸ ಮಂತ್ರವೆಂದು ಅಜಪ ಗಾಯತ್ರಿ ಎಂದು ಹೇಳುತ್ತು ನೋಡ ಅಂತ ಹೇಳ್ತಾರೆ. ಆಮೇಲೆ ಅದನ್ನೊಡೆ ಪ್ರಾಣಾಯಾಮ ತ್ರಯವ ಮೊದಲ ಮಾಡಿದ ಬಳಿಕ ಆ ಮಂತ್ರಕ್ಕೆ ಹಂಸ ಋಷಿ ಅವ್ಯಕ್ತ ಗಾಯತ್ರಿ ಛಂದಸ್ಸು ಪರಮಹಂಸೇನ ದೇವತೆ ಹಂ ಬೀಜಂ ಸ್ವಶಕ್ತಿ ಸೋಂಕೀಲಕಂ ಪರಮಹಂಸ ಪ್ರಸಾದಾರ್ಥವಾದ ಜಪವೇ ವಿನಿಯೋಗವೆಂದು ಸ್ಮರಿಸಿ ಮೇಲೆ ಅಂ ಸಂ ಸೂರ್ಯಾತ್ಮನೇ ಅಂಗುಷ್ಟೋಭ್ಯೆ ನಮಃ. ವಿಷಯಾರ್ಥವಾದಂಥ ಇಂದ್ರಿಯಗಳು ವಿರೋಧವೇ ಪ್ರಾಣಾಯಾಮ, ವಿಷಯಗಳೇ ಬಿಡುವುದೇ ಪ್ರತ್ಯಾಹಾರ, ಸ್ವಾತ್ಮನಿಷ್ಠೆಯೇ ಧಾರಣ, ಪರತತ್ವೇ ತಾನೆಂಬ ಧ್ಯಾನ, ಎಚ್ಚರವಿಲ್ಲದ ಮರವೆಯಲ್ಲದ ಸವಿಂತಾಗಿಪ್ಪುದೇ ಸಮಾಧಿ. ಇಂತಿ 2 ತೆರದ ಅಷ್ಟಾಂಗ ಯೋಗವನ್ನರಿದು ಶರಣನು ದೇಹಾಕಾರ ಉಳ್ಳವನಾಗಿದ್ದು ಪರಮಾತ್ಮನಲ್ಲಿ ನೆಳಲು ಶರೀರದ ಹಾಗೆ
ನೆರಳು ಮತ್ತು ಶರೀರದ ಹಾಗೆ ತೋರುವ ಶಿವಯೋಗಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ರೋಗ, ಜರೆ, ಮರಣ, ಕಾರ್ಪಣ್ಯ, ಶೋಕ, ಚಿಂತೆ, ಕ್ಷುತೆ, ತೃಷ್ಣೆ, ಲಜ್ಜೆ, ಸುಖ, ದುಃಖ, ವಿಷಾದ, ಹರುಷ, ಜಾಗ್ರ, ಸ್ವಪ್ನ, ಸುಷುಪ್ತಿ, ಶಂಕೆ, ಗರ್ವವೆಂಬುದರ ಭೀತಿಯಿಂದ ನೋಡ ತಾಪತ್ರಯಗಳು ಇಲ್ಲ, ಸಪ್ತಧಾತುಗಳು ಇಲ್ಲದ ಕಾರಣ ನಿರಾವಲಂಬನಾದ ತನುವಿನಲ್ಲಿ ಮನಸೇಂದ್ರಿಯಗಳು ಇಲ್ಲ, ಆಕಾರ ಸಮೇತನಾಗಿದ್ದು ನಿರಾಕಾರನಾದ ಯೋಗೀಶ್ವರನು ಶರೀರದ ಹಾಗೆ ಜನನ ದೃಷ್ಟಿಗೆ ತೋರುವನು ಕಾಣ ಶೂನ್ಯನಾಥಯ್ಯ ಎಂಬುದನ್ನ ವಿವರಿಸ್ತಾರೆ. ಆಮೇಲೆ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಎಂಬ 2 ಯೋಗ, ಅಲ್ಲಿ ಅಳಿದು ಕೂಡುವುದೊಂದು ಯೋಗ, ಅಳಿಯದೆ ಕೂಡುವುದು ಒಂದು ಯೋಗ. ಈ 2 ಯೋಗದೊಳಗೆ ಅಳಿಯದೆ ಕೂಡುವ ಯೋಗವು ಅರಿದು ಕಾಣ ಮಹೇಶ್ವರ. ಇಲ್ಲಿ ಅಲ್ಲಮಪ್ರಭುಗಳು ಹೇಳುವಂಥದ್ದು ಏನು ಹೇಳ್ತಾರೆ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಂಬ 2 ಯೋಗ ಉಂಟು. ಅಲ್ಲಿ ಅಳಿದು ಕೂಡುವುದು ಒಂದು ಯೋಗ, ಅಳಿಯದೆ ಕೂಡುವುದು ಒಂದು ಯೋಗ. ಈ 2 ಯೋಗದೊಳಗೆ ಉಳಿಯದೆ ಕೂಡುವ ಯೋಗವು ಅರಿದು ಕಾಣ ಮಹೇಶ್ವರ ಎಂಬುದನ್ನ ಇಲ್ಲಿ ಅಲ್ಲಮಪ್ರಭುಗಳು ಹೇಳುವಂಥದ್ದು. ಅಂದರೆ ಅಲ್ಲಮಪ್ರಭುಗಳು ಅಷ್ಟಾಂಗ ಯೋಗವನ್ನು ಮಾಡಿ ನಿರ್ವಿಕಲ್ಪ ಸಮಾಧಿಯನ್ನು ಏರಿದಂಥ ವ್ಯಕ್ತಿ. ನಾನು ಅಷ್ಟಾಂಗ ಯೋಗವನ್ನು ಮಾಡಿ ನಿರ್ವಿಕಲ್ಪ ಸಮಾಧಿಯನ್ನು ಏರಿ ಅನಂತರ ಕೆಳಗಿಳಿದು ಇವತ್ತು ಸಾಧಕರಿಗೆ ಕುಂಡಲಿನಿ ರಾಜಯೋಗ ಎಂಬ ಹೊಸ ಒಂದು ಹೆಸರನ್ನು ಇಟ್ಟುಕೊಂಡು ಇವತ್ತು ನನಗೆ ಅಷ್ಟಾಂಗ ಯೋಗವನ್ನೇ ನಾನು ಕುಂಡಲಿನಿ ರಾಜಯೋಗ ಅಂತ ಕರೆದು ಬಿಟ್ಟು ನಾನು ಶಿಷ್ಯಂದ್ರಿಗೆಲ್ಲ ಕಲಿಸ್ತಾ ಇದ್ದೇನೆ. ಈಗ 300ಕ್ಕೂ ಅಧಿಕ ನನ್ನ ಶಿಷ್ಯ ಮಂಡಳಿ ಇದೆ, ಅವರಿಗೆಲ್ಲ ಕಲಿಸ್ತಾ ಇದ್ದೀನಿ. ಅನೇಕ ಜನರಿಗೆ ಸಮಾಧಿ ಅನುಭವ ಆಗಿದೆ, ಸತ್ಯದ ಅನುಭವನೂ ಅನೇಕ ಜನಗಳಿಗಾಗಿದೆ. ಇದನ್ನು ನೀವು ನಮ್ಮ ಯೋಗ ಮಾಸ್ಟರ್ ಯೂಟ್ಯೂಬ್ ಚಾನಲ್ ನೋಡುವಂಥವ್ರಿಗೆ ನಿಮಗೆಲ್ಲ ಗೊತ್ತಾಗುತ್ತೆ. ಅಂದರೆ ಈ ಯೋಗ ಮಾರ್ಗದಲ್ಲಿ ಹೋದಂಥವರು ಅವರು ಮಹಾತ್ಮ ಶಿವಯೋಗಿಗಳಾಗ್ತಾರೆ, ಮಹಾತ್ಮರಾಗ್ತಾರೆ, ಅವರು ಏನು ಬೇಕಾದರೂ ಸಾಧಿಸಬಲ್ಲರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ನಮ್ಮ ಯೋಗ ಮಾರ್ಗವನ್ನು ಯಾರು ಅಭ್ಯಾಸ ಮಾಡ್ತಾರೋ ಶಾಕ್ತರು ಮಾಡ್ಬೋದು, ಆಮೇಲೆ ವೈಷ್ಣವರು ಮಾಡ್ಬೋದು, ಶೈವರು ಮಾಡ್ಬೋದು, ಲಿಂಗಾಯತರು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಈ ಸಾಧನೆಯನ್ನು ಯಾರು ಮಾಡ್ತಾರೋ ಯಾರು ಬೇಕಾದ್ರೂ ಮಾಡ್ಬೋದು. ಈ ಸಾಧನೆಯ ಮಾಡಿ ಪರಿಪಕ್ವ ಪಡ್ಕೊಂಡು ಅವ್ರದೇ ಆದ ಸ್ವಂತ ಮತವನ್ನು, ಸ್ವಂತ ಧರ್ಮವನ್ನು, ಸ್ವಂತ ಪಂಥವನ್ನು ಕೂಡ ಕಟ್ಟಬಹುದಾಗಿದೆ. ಈ ಸಾಧನೆಯನ್ನು ಬಸವಣ್ಣವರು ಮಾಡಿದವರಾಗಿದ್ದರಿಂದ ಅವರು ಒಂದು ಹೊಸದಾದ ಸ್ವಂತವಾದ ಲಿಂಗಾಯತ ಒಂದು ಪಂಥವನ್ನು ಅಥವಾ ಭಕ್ತಿ ಚಳುವಳಿಯನ್ನು ಮಾಡಿದರು. ಅಂದರೆ ಇವರೆಲ್ಲ ಅಷ್ಟಾಂಗ ಯೋಗವನ್ನು ಮಾಡಿದವರಾಗಿದ್ದರು ಅನ್ನೋದಕ್ಕೆ ನಾವು ನಿಮಗೆ ಆಧಾರ ಕೊಡ್ತಾ ಇದ್ದೀನಿ. ನಾನು ನಿಮ್ಗೆ ಆಧಾರ ಕೊಡ್ತಾ ಇದ್ದೀನಿ. ಹೀಗೆ ಇದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಇದು ಅಷ್ಟಾಂಗ ಯೋಗ ಅಲ್ವಾ? ಈಗ ಮುಂದೆ ವಿವರಣೆ ಮಾಡ್ಕೊಂತ ಹೋಗ್ತೀನಿ. ಯಮ ಅಂದರೆ ಏನು, ಅದಕ್ಕೆ ಬಸವಣ್ಣವರು ಏನು ಹೇಳಿದ್ದಾರೆ ಅಥವಾ ವಚನಕಾರರು ಏನು ಹೇಳಿದ್ದಾರೆ, ನಿಯಮ ಅಂದ್ರೇನು, ಆಸನ ಅಂದ್ರೇನು, ಪ್ರಾಣಾಯಾಮ ಅಂದ್ರೇನು, ಪ್ರತ್ಯಾಹಾರ ಅಂದ್ರೇನು, ಧಾರಣ ಅಂದ್ರೇನು, ಧ್ಯಾನ ಅಂದ್ರೇನು, ಸಮಾಧಿ ಅಂದ್ರೇನು, ಇದಕ್ಕೆಲ್ಲ ವಚನಕಾರರು ಯಾವ ರೀತಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ಹೇಳ್ಕೊಂತ ಹೋಗ್ತೀನಿ. ಇಲ್ಲಿ ನೋಡಿ, ಯಮ ಅಂದರೆ ಸಾರ್ವತ್ರಿಕ ನೀತಿ ನಿಯಮಗಳು. ಇವು ಅಹಿಂಸೆ ಒಂದೇದು, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಎಂಬುದು ಈ 5 ಬಗೆ ಇದೆ. ಇದಕ್ಕೆ ಶರಣರು ಏನು ಹೇಳ್ಕೊಂತ ಹೋಗ್ತಾರೆ ಅಂದರೆ, ಬಸವಣ್ಣವರು ಹೇಳ್ತಾರೆ, ಇಲ್ಲಿ ಯಮದ ಬಗ್ಗೆ ಹೇಳ್ತಾರೆ ಬಸವಣ್ಣವರು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗದ ಸುದ್ದಿ, ಇದೇ ಬಹಿರಂಗದ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ನೊಲಿಸುವ ಪರಿ ಅಂತಂದು ಈ ಯಮ ನಿಯಮಗಳ ಬಗ್ಗೆ ಬಸವಣ್ಣವರು ಹೇಳೋದಷ್ಟೇ ಅಲ್ಲ, ಸಪ್ತ ಸೂತ್ರಗಳನ್ನು ಕೂಡ ಬಸವಣ್ಣವರು ಕೊಡ್ತಾರೆ. ಇಲ್ಲಿ ಸಪ್ತ ಸೂತ್ರಗಳನ್ನು ಬಸವಣ್ಣವರು ನೀಡ್ತಾರೆ. ಈಗ ಅಹಿಂಸೆ ಮೊದಲನೇದಾಗಿ ಅಹಿಂಸೆಯ ಬಗ್ಗೆ ಹೋಗೋಣ. ಅಹಿಂಸೆಯ ಬಗ್ಗೆ ತನು ಮನ ಮಾತುಗಳಿಂದ ಪರರಿಗೆ ನೋವನ್ನು ಉಂಟು ಮಾಡದೇ ಇರುವಂಥದ್ದು, ಉಂಟು ಮಾಡದೆ ವರ್ತಿಸುವಂಥದ್ದು ಅಹಿಂಸೆ. ಈ ಅಹಿಂಸೆಯ ಕುರಿತು
ಒಂದು ವಚನ ಇದೆ, ಜೇಡ ದಾಸಿಮಯ್ಯರು ಹೇಳಿರುವಂಥದ್ದು, ನಾನೊಂದು ಸುರಿಗೆಯನೆಂದು ಹಿಡಿವೆನು, ಏನ ಕಿತ್ತಿ ನಿರಿವೆನು, ಜಗವೆಲ್ಲ ನಿನಗಿಪ್ಪೆ ಕಾಣ ರಾಮನಾಥ ಅಂತಂದು ಅಹಿಂಸೆಯ ಬಗ್ಗೆ ಹೇಳ್ತಾರೆ. ದೇವ, ಜಗವೇ ನೀನು, ಖಡ್ಗ ಹಿಡಿದು ಯಾರನ್ನು ಕೊಲ್ಲಲಿ, ಕೊಂದರೆ ಅದು ಆತ್ಮವಧೆ, ಪರಮಾತ್ಮವಧೆಯಾಗುವುದು. ಕಾರಣ ದೇವ, ದೇವರನ್ನು ಮರೆಯುವುದು ಹಿಂಸೆಯಾದರೆ ಅರಿಯುವುದು ಅಹಿಂಸೆ ಎಂದು ಶರಣರು ತಿಳಿಸಿದರು. ಇದನ್ನು ಜೇಡ ದಾಸಿಮಯ್ಯನವರು ಇಲ್ಲಿ ಹೇಳ್ತಾರೆ ಅಹಿಂಸೆಯ ಬಗ್ಗೆ. ಇನ್ನು ಬೇರೆ ಬೇರೆಯವರಲ್ಲಿ ಹೇಳಿರೋರು ಇರ್ತವೆ, ಅವನ್ನೆಲ್ಲ ತೆಗಿಬೇಕು ವಚನಗಳನ್ನು. ಆಮೇಲೆ ಸತ್ಯದ ಬಗ್ಗೆ ಹೇಳುವಂಥದ್ದು, ನಿರ್ಧರಿತವಾದಂತಹ ಅನುಭವವನ್ನು ಯಥಾರ್ಥ ಸ್ಥಿತಿಯಲ್ಲಿ ಪ್ರಕಟ ಮಾಡುವಂಥದ್ದು ಸತ್ಯವಾಗಿದೆ. ಅದರಲ್ಲಿ ಇಲ್ಲಿ ಬಸವಣ್ಣವರು ಹೇಳ್ತಾರೆ, ದೇವಲೋಕ ಮತ್ತೆ ಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಅಸತ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರ್ಕ, ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮ ದೇವ ಅಂತಂದು ಬಸವಣ್ಣವರು ಯಾವುದ್ರ ಬಗ್ಗೆ ಕೊಟ್ಟರೆ, ಇದನ್ನ ಸತ್ಯದ ಬಗ್ಗೆ ಬಸವಣ್ಣವರು ಹೇಳಿದರು. ಅನಂತರ ಅಸ್ಥೇಯ ಅಂದರೆ ಅನ್ಯರ ಧನ ಹರಣ ಮಾಡಬೇಕು, ಇನ್ನೊಬ್ಬರ ದುಡ್ಡನ್ನು ಕಳತನ ಮಾಡದೇ ಇರೋದು ಅಸ್ಥೇಯ. ಅಥವಾ ಸ್ವಂತ ಸಂಪಾದಿಸಿದ ಧನದಲ್ಲಿ ಸಮಾಜೋನ್ಮುಕ್ತನಾಗಿ ಬಳಸುವಂಥದ್ದು ಅಸ್ಥೇಯ. ಸ್ವಂತ ಸಂಪಾದನೆಯಲ್ಲಿ ಸಮಾಜದ ಉನ್ನತಿಗಾಗಿ, ತನಗೂ ಮತ್ತು ಸಮಾಜದ ಉನ್ನತಿಗಾಗಿ ಬಳಸುವಂಥದ್ದು ಇದು ಅಸ್ಥೇಯ. ಅದಕ್ಕೆ ಬಸವಣ್ಣವರು ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ, ನಿನ್ನ ಸ್ವಂತ ದುಡಿಮೆಯಿಂದ ನೀನು ಉಂಡು ಅದನ್ನು ನೀನು ದಾಸೋಹಿಯಾಗು, ನೀನು ದಾಸೋಹಿ ಹಾಕುವಂಥದ್ದು ಬಸವಣ್ಣ ಹೇಳಿದರು. ಈಗ ನೋಡಿ, ಇದಕ್ಕೆ ಊರ ಮುಂದೆ ಹಾಲ ಹರಿಯುತ್ತಿರಲು ಒರೆಯಾವಿನ ಬೆನ್ನಲ್ಲಿ ಹರಿಯದೇಲೆ ಕೈಯ, ಲಜ್ಜೆಗೆಡಲೇಕೆ ನಾಣುಗೆಡಲೇಕೆ, ಕೂಡಲ ಸಂಗಮ ದೇವನಯ್ಯಳಕ್ಕ ಬಿಜ್ಜಳನ ಭಂಡಾರವನ್ನಿಗೆ ಕೈಯ ಅಂತ ಇಲ್ಲಿ ಪ್ರಶ್ನೆ ಮಾಡ್ಕೊಂತಾರೆ. ನೋಡಿ, ಈ ವಚನದ ಮೇರೆಗೆ ಬಸವಣ್ಣವರ ಕೈಯಲ್ಲಿ ಬಿಜ್ಜಳನ ಭಂಡಾರವೇ ಇತ್ತು. ಆ ಮಿನಿಸ್ಟರ್ ಪ್ರಧಾನಮಂತ್ರಿ ಇದ್ದರು, ಅದನ್ನು ಅವರು ಉಪಯೋಗಿಸಲು ಮನಸ್ಸು ಮಾಡದೆ, ಅದನ್ನು ಸ್ವಂತ ಉಪಯೋಗ ಮಾಡೋಕ್ಕೆ ಮನಸ್ಸು ಮಾಡದೆ ಯೋಗದ ಅಸ್ಥೇಯ ಅರ್ಥವನ್ನು ಆಚರಣೆ ಮೂಲಕ ತಿಳಿಸಿದರು. ಅವರು ಇನ್ನೂ ಒಂದು ಉದಾಹರಣೆ ಕೊಡಬೇಕಂದ್ರೆ, ಬಸವಣ್ಣವರು ಮನೆಯಲ್ಲಿ ವಚನಗಳನ್ನು ಬರೆಯುವಾಗ, ಅಧ್ಯಯನ ಮಾಡುವಾಗ ಈ ಮಿನಿಸ್ಟರ್ ಕೆಲಸ, ಪ್ರಧಾನಮಂತ್ರಿ ಕೆಲಸ ಇದ್ದಾಗ ಮಾತ್ರ ಬಿಜ್ಜಳನ ಅಂದರೆ ಆ ರಾಜ್ಯದ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದ ಎಣ್ಣೆಯನ್ನು ಮಾತ್ರ ಅವರು ದೀಪವಾಗಿ ಬಳಸ್ತಾ ಇದ್ರು. ಯಾವಾಗ ಅದು ಮುಗಿತು, ಆಧ್ಯಾತ್ಮಿಕ ಸಂಬಂಧಪಟ್ಟಿಗೆ ಬಂದಾಗ ತಮ್ಮ ಸ್ವಂತ ಇನ್ನೊಂದು ದೀಪವನ್ನು ಹಚ್ಕೊಳ್ತಿದ್ರು, ಮನೆಯ ದೀಪವನ್ನು, ತಮ್ಮ ಸಂಬಳದಿಂದ ಬಂದಂಥ ದೀಪವನ್ನು ಹಚ್ಕೊಂಡು ಅವರು ಅಧ್ಯಯನ ಮಾಡ್ತಾ ಇದ್ರು, ಸಾಧನೆಯನ್ನು ಮಾಡ್ತಾ ಇದ್ರು. ಇದು ಅಸ್ಥೇಯಕ್ಕೆ ತುಂಬ ತುಂಬ ಇಂಪಾರ್ಟೆಂಟ್ ಅಂತ ಉದಾಹರಣೆ. ಅಂದರೆ ಇನ್ನೊಬ್ಬರ ದುಡ್ಡಲ್ಲಿ ನಾವು ಇದನ್ನು ಮಾಡಬಾರ್ದು, ಬೇರೆಯವ್ರದ್ದು ಕಳ್ತನ ಮಾಡಬಾರ್ದು, ನಾವು ದುಡ್ಡದ್ರಲ್ಲೇ ನಾವು ಜೀವನ ಮಾಡಬೇಕು ಅನ್ನೋದಕ್ಕೆ ಬಸವಣ್ಣವರು ಹೇಳಿರುವಂಥ ಈ ವಚನ. ಅನಂತರ ಬ್ರಹ್ಮಚರ್ಯ ಅಂದರೆ ಯಾವುದೇ ರೀತಿಯಿಂದ ಸ್ತ್ರೀ ಸಂಘದಿಂದ ದೂರ ಇರುವಂಥದ್ದು ಬ್ರಹ್ಮಚರ್ಯ ಅಂತ ಇಲ್ಲಿ ಬಸವಣ್ಣವರು ಹೇಳ್ತಾರೆ. ಯಾವುದೇ ರೀತಿಯಿಂದ ಹೆಣ್ಮಕ್ಳಿಂದ, ಸ್ತ್ರೀಯರಿಂದ ಸಾಧಕನಾದವನು ದೂರ ಇರಬೇಕು ಎಂಬುದನ್ನು ಹೇಳ್ತಾರೆ. ಆಮೇಲೆ ಅಪರಿಗ್ರಹ ಅಂದರೆ ಸ್ವಾರ್ಥಕ್ಕಾಗಿ ಅನಗತ್ಯ ಭೋಗ ಸಾಮಗ್ರಿಗಳನ್ನು ಪ್ರಯತ್ನಿಸದಿರುವುದು ಅಪರಿಗ್ರಹ. ಅಗತ್ಯವಾದ ಮಾತ್ರ ಪರಿಗ್ರಹಿಸಬೇಕು ಅಂದರೆ ಕೂಡಿಡುವಂಥದ್ದು. 3 ದಿವಸಕ್ಕೆ, 3 ತಿಂಗಳಿಗೆ, 3 ವರ್ಷಕ್ಕೆ ಎಕ್ಸೆಪ್ಷನ್ ಇದೆ. ಅದು ಆ ಕಾಲಕ್ಕೆ ಅಷ್ಟು ಮಾತ್ರ ಅಪರಿಗ್ರಹ ಕೂಡಿಡಬೇಕು, ಅದಕ್ಕಿಂತ ಜಾಸ್ತಿ ಕೂಡಿಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಒನ್ನಿನೊಳಗೊಂದಿರೆಯ ಶಿರೆಯೊಳಗೊಂದೊಳೆಯ ಅನ್ನದೊಳಗೊಂದೊಳ ಇಂದಿಗೆ ನಾಳಿಗೆ ಬೇಕೆಂದ ನಾಡೆ ನಿಮ್ಮಾಣೆ ನಿಮ್ಮ ಪುರತರಾಣೆ ನಿಮ್ಮ ಶರಣರಿಗಲ್ಲದೆ ಮತ್ತೊಂದು ನಾನು ಅರಿಯನಯ್ಯ ಕೂಡಲ ಸಂಗಮ ದೇವ ಅಂತಂದು ಬಸವಣ್ಣವರು ಹೇಳುವಂಥದ್ದು. ಶರಣರು ಈ ವಚನದಲ್ಲಿ ಹೆಚ್ಚಿದ್ದನ್ನು ತಮಗೆ ಎಷ್ಟು ಅಗತ್ಯ ಅಷ್ಟನ್ನು ಸಂಗ್ರಹಿಸಬೇಕು, ಹೆಚ್ಚಿದ್ದನ್ನು ಸಂಗ್ರಹಿಸಬಾರದು, ಅದನ್ನು ಸಮಾಜ ಸೇವೆಗೆ ನಿಯೋಗಿಸುವುದು ಅಪರಿಗ್ರಹವಾಗಿದೆ ಅಂತ ತಿಳಿಸಿದರು. ಹೆಚ್ಚಿಗಿತ್ತಂದರೆ ಅದನ್ನು ಸಮಾಜ ಸೇವೆಗೆ ಉಪಯೋಗಿಸಬೇಕು ಅಂತಂದು ಇಲ್ಲಿ ಶರಣರು ಹೇಳುವಂಥದ್ದು. ಈಗ ಯಮ ಆಯಿತು, ಈಗ ನಿಯಮದಲ್ಲಿ ಕೂಡ 5 ಬರ್ತವೆ.
ಶಿಸ್ತಿನಿಂದ ಆತ್ಮ ಶುದ್ಧೀಕರಣ ಅಥವಾ ವೈಯಕ್ತಿಕ ನೀತಿ ನಿಯಮಗಳೇ ನಿಯಮವಾಗಿವೆ. ಅದು ಯಮ ಎಂಬುದು ಸಮಾಜದಲ್ಲಿ ಇರುವಂಥದ್ದು. ಇಡೀ ಸಮಾಜದಲ್ಲಿ ನಾವು ಹೇಗಿರಬೇಕು ಅನ್ನೋದಕ್ಕೆ ಯಮ ಪಂಚಕ ಅನ್ವಯ ಆಗುತ್ತೆ. ನಿಯಮ ಪಂಚಕ ಏನಾಗುತ್ತೆ, ನಮ್ಮ ಶಿಸ್ತು, ನಮ್ಮ ಜೀವನದ ಶಿಸ್ತಿನ ಬಗ್ಗೆ ಹೇಳುತ್ತೆ. ಆತ್ಮ ಶುದ್ಧೀಕರಣಕ್ಕಾಗಿ ಹೇಳುತ್ತೆ. ವೈಯಕ್ತಿಕ ನೀತಿ ನಿಯಮಗಳ ಬಗ್ಗೆ ಇದು ಹೇಳುತ್ತೆ. ಇದರಲ್ಲಿ ಶೌಚ, ಸಂತೋಷ, ತಪ, ಸ್ವಾಧ್ಯಾಯ, ಈಶ್ವರಿ ಪ್ರಾಣಿದಾನ ಎಂಬ 5 ಬಗೆಯಲ್ಲಿ ಹೇಳುತ್ತೆ. ಅದರಲ್ಲಿ ಮೊದಲನೇದಾಗಿ ಶೌಚ, ಶುಚಿ, ಇದನ್ನು ತಗೊಳ್ಳೋಣ. ಶೌಚ ಎಂದರೆ ದೇಹ, ಬುದ್ಧಿ, ಭಾವಗಳ ಸ್ವಚ್ಛತೆ, ಶುಭ್ರತೆ. ಇದರಲ್ಲಿ 2 ಇದೆ. ಮನಸ್ಸು ಶುದ್ಧಿ, ಶರೀರ ಶುದ್ಧಿ, ಆಂತರಿಕ ಶುದ್ಧಿ, ಬಹಿರಂಗ ಶುದ್ಧಿ 2 ಬರುತ್ತೆ. ಬಾಹ್ಯ ಶೌಚ, ಆಂತರಿಕ ಶೌಚ. ಸ್ನಾನಾದಿಗಳು ಬಾಹ್ಯ ಶೌಚವಾದರೆ ಪರವರಿಗೆ ಯಾವಾಗಲೂ ಲೇಸನ್ನೇ ಬಯಸುವಂಥದ್ದು ಆಂತರಿಕ ಶೌಚ. ಒಳಗಡೆ ಇಂದ್ರಿಯಗಳನ್ನು ಶುಚಿಯಾಗಿ ಇಟ್ಕೋಬೇಕು, ಕೆಟ್ಟದನ್ನು ಆಲೋಚನೆ ಮಾಡಬಾರ್ದು. ತ್ರಿಕರಣ ಶುದ್ಧಿ ಇಟ್ಕೊಳ್ಳುವಂಥದ್ದು ಕಾಯ, ವಾಚ, ಮನಸ್ಸ, ಇದೆಲ್ಲ ಶೌಚದಲ್ಲಿ ಬರುತ್ತೆ. ಅದಕ್ಕೆ ಇಲ್ಲಿ ಚನ್ನಮಲ್ಲಿಕಾರ್ಜುನ ಇದರಿಂದ ಅಕ್ಮದೇವರು ಹೇಳ್ತಾರೆ ನೋಡಿ, ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನಶುಚಿ, ಭಾವ ಶುಚಿ, ಇಂತಿ ಪಂಚತೀರ್ಥವನ್ನುಳ್ಳ ಕೊಂಡ ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಎನ್ನೊಳಕೊಳ್ಳ ಚನ್ನಮಲ್ಲಿಕಾರ್ಜುನ ಅಂತ ಅಕ್ಮದೇವರು ಹೇಳ್ತಾರೆ. ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನಶುಚಿ, ಭಾವ ಶುಚಿ, ಇಂತಿ ಪಂಚ ತೀರ್ಥವನ್ನುಳ್ಳ ಕೊಂಡ ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಎನ್ನೊಳಹಿಕೊಳ್ಳ ಚನ್ನಮಲ್ಲಿಕಾರ್ಜುನ ಅಂತಂದು ಅಕ್ಮದೇವರು ಹೇಳ್ತಾರೆ. ಈ ವಚನದಲ್ಲಿ ಅಕ್ಮದೇವರು ಈ 5 ಬಗೆಯ ಶುಚಿಯನ್ನ ತಿಳಿಸ್ತಾರೆ. ಈಗ ಸಂತೋಷ, ಸಂತೋಷ ಅಂದರೆ ದೊರಕಿದ್ದರಷ್ಟರಲ್ಲಿ ತೃಪ್ತನಾಗಿರುವಂಥದ್ದು, ನಮ್ಮ ಹಾಸಿಗೆ ಎಷ್ಟಿದೆ ಅಷ್ಟನ್ನೇ ಕಾಲು ಚಾಚುವಂಥದ್ದು. ಅದಕ್ಕೆ ಅಮರೇಶ್ವರ ಲಿಂಗ ನಾಮಾಂಕೃತರಾಗಿರುವಂಥವ್ರು ಹೇಳ್ತಾರೆ, ಅಸೂಯೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗುಂಟೇ ಎಲೆ ಅಯ್ಯ. ಅಸೂಯೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗುಂಟೇ ಎಲೆ ಅಯ್ಯ. ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೇ ಎಲೆ ಅಯ್ಯ. ಈ ಸಖಿ ಆಸೆ ನಿಮಗೇಕೆ, ಈಶ್ವರನಪ್ಪ ಮಾರಯ್ಯ ಪ್ರಿಯ, ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂತಂದು ಹೇಳ್ತಾರೆ. ಈ ವಚನದಲ್ಲಿ ತನು ಶುದ್ಧ, ತನ್ನ ಸತ್ಯ ಶುದ್ಧ ಕಾಯಕದಿಂದ ಎಂಬುದು ಪರಮ ಪ್ರಸಾದವೆಂದು ತಿಳಿಯುವುದು ಸಂತೋಷ ಎಂದು ಶರಣೆ ಲಕ್ಕಮ್ಮ ದೇವಿ ಶರಣೆ ಲಕ್ಕಮ್ಮ ತಿಳಿಸಿದ ಬೇಕೆನ್ನುವ ಭಾವ ತೋರಿದು ಸಾಕೆನ್ನುವ ಭಾವ ಹೊಂದಲು ಇವರು ತಿಳಿಸಿದ್ದಾರೆ. ಇದು ಸಂತೋಷ, ಇದ್ದದ್ರಲ್ಲೇ ಸಂತೃಪ್ತನಾಗಿರ್ಬೇಕು ಅಂತಂದು. ಒಂದು ದಿವಸ ಅವರ ಗಂಡ ಅದಕ್ಕೆ ಮಾರಯ್ಯ ಜಾಸ್ತಿ ಅಕ್ಕಿ ತಂದಿರ್ತಾನೆ. ಅವಾಗ ಇಷ್ಟೇ ಯಾಕೆ ತಂದ್ರಿ ನೀವು ಅಂದ್ರೆ, ಅಲ್ಲಿ ಬಿದ್ದಿದ್ದು ತಗೊಂಬಂದು, ಬೇಡ ಬೇಡ ಬೇಡ, ಇವತ್ತಿನ ಕಾಯಕಕ್ಕೆ ಇಷ್ಟೇ ಸಾಕು, ಇವತ್ತಿನಕ್ಕೆ ಇಷ್ಟೇ ಸಾಕು, ಉಳಿದಿದ್ದು ಅಲ್ಲೇ ಚೆಲ್ಲಿ ಬನ್ನಿ ಅಂತ ಕಳಿಸ್ತಾಳೆ. ಅಂದ್ರೆ ಅವ್ರಿಗೆ ಎಷ್ಟು ಶುದ್ಧವಾಗಿದ್ರೆ ಅಂತ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ತಪಸ್ಸು, ಇಲ್ಲಿ ನಿಯಮ ವ್ರತಗಳಿಂದ ತನ್ನ ಶರೀರಗಳ ಇಂದ್ರಿಯಗಳನ್ನು ನಿಗ್ರಹಿಸುವಂಥದಕ್ಕೆ ತಪಸ್ಸು ಅಂತ ಕರೀತಾರೆ. ಇಲ್ಲಿ ಮಾದರ ಚೆನೆಯ ಒಂದು ವಚನೆಯನ್ನು ಹೇಳ್ತಾನೆ, ಪಾಲನೇಮ ಆಲಕೆನೆಯ ನಿಯಮ, ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನಿಯಮ, ಬೆಣ್ಣೆಯ ನಿಯಮ ಬೆಲ್ಲದ ನಿಯಮ, ಹಂಬಲಿಯ ನೇಮದವರ ನಾದರೂ ಕಾಣೆ, ಕೂಡಲ ಸಂಗನ ಶರಣರಲ್ಲಿ ಅಂಬಲಿಯ ನೇಮದಾತ ಮಾದಾರ ಚೆನ್ನಯ್ಯ. ಮಾದಾರ ಚೆನ್ನಯ್ಯವರು ಹೇಳ್ತಾರೆ, ಮಾದಾರ ಏನಂತಾರೆ, ಅಂಬಲಿಯ ವ್ರತ ತಪಸ್ಸು ದಿಂದ ಶರಣರನ್ನು ಸಂತೃಪ್ತಿಗೊಳಿಸಿ ತಪದ ತಾತ್ಪರ್ಯವನ್ನು ಸಾಕಾರಗೊಳಿಸಿದವನು. ಈಗ ಮುಂದೆ ಬರುವಂಥದ್ದು, ಮುಂದೆ ನಾವು ಈಶ್ವರ ಸ್ವಾಧ್ಯಾಯದ ಬಗ್ಗೆ ಬರ್ತೀವಿ. ಸ್ವಾಧ್ಯಾಯದಲ್ಲಿ ನ್ಯಾಯಸಮ್ಮತ ಮೋಕ್ಷಕ್ಕೆ ಅನುಕೂಲ ಬುದ್ಧಿ ಸೂಕ್ಷ್ಮಗೊಳಿಸುವಂಥ ಶಾಸ್ತ್ರ ಮಂತ್ರಗಳು ಅಧ್ಯಯನ ಮಾಡುವಂಥದ್ದು. ಇದು ಅಧ್ಯಯನದಲ್ಲಿ ಬರುತ್ತೆ. ಸ್ವಾಧ್ಯಾಯ ಆತ್ಮದ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಇದಕ್ಕೆ ಕೊಟ್ಟ ಕುದುರೆಯನ್ನು ಏರಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ, ಧೀರರು ಅಲ್ಲ. ಇದು ಕಾರಣ ನೆರೆಮೂರು ಲೋಕವೆಲ್ಲವೂ ಅಲ್ಲಣವ ಒತ್ತುಕೊಂಡು ಬಳಲುತ್ತಿದ್ದಾರೆ ಗುಹೇಶ್ವರ ಎಂಬ ಲಿಂಗವನ ಅವರೆತ್ತ ಬಲ್ಲರು ಅಂತಂದು ಇಲ್ಲಿ ಅಲ್ಲಮ ಪ್ರಭುಗಳು ಹೇಳುವಂಥದ್ದು ಸ್ವಾಧ್ಯಾಯದ ಬಗ್ಗೆ.
ಕೊಟ್ಟ ಕುದುರೆಯನ್ನು ಏರಲರಿಯದೆ ಮತ್ತೊಬ್ಬರ ಕುದುರೆಯ ಬಯಸುವವರು ವೀರರು ಅಲ್ಲ, ಧೀರರು ಅಲ್ಲ. ಇದು ಕಾರಣ ನೆರೆಮೂರು ಲೋಕವೆಲ್ಲವೂ ಅಲ್ಲಣವ ಹೊತ್ತುಕೊಂಡು ಬಳಲುತ್ತಿದ್ದಾರೆ. ಗುಹೇಶ್ವರನೆಂಬ ಲಿಂಗವನ್ನ ಅವರೆತ್ತ ಬಲ್ಲರು ಅಂತಂದು ಅಲ್ಲಮಪ್ರಭುಗಳು ಈ ವಚನ ಹೇಳ್ತಾರೆ. ನಮ್ಮ ಒಳಿತಿಗಾಗಿ ನಾವೇನು ಮಾಡಬೇಕೆಂಬುದನ್ನು ಬಿಟ್ಟು ಬೇಡದ್ದನ್ನು ಮಾಡುವಂಥದ್ದು ಮನುಷ್ಯನಿಗೆ ಸ್ವಾಧ್ಯಾಯದ ಮಹತ್ವವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಅಲ್ಲಮಪ್ರಭುಗಳು. ನಾವು ಏನು ಮಾಡಬೇಕಾಗಿ ಅದನ್ನು ಬಿಟ್ಟು ಬೇರೆದನ್ನು ಮಾಡಬಾರ್ದು. ಆತ್ಮದ ಉದ್ಧಾರಕ್ಕಾಗಿ ಏನೇನಿದೆ ಅದನ್ನು ಸಂಗ್ರಹಣೆ ಮಾಡಬೇಕು. ಈಗ ಈಶ್ವರಿ ಪ್ರಾಣಿದಾನ. ಈಶ್ವರಿ ಪ್ರಾಣಿದಾನ ಸರ್ವ ಕರ್ಮಗಳನ್ನು ಈಶ್ವರನಿಗೆ ಅರ್ಪಿಸುವುದು ಈಶ್ವರ ಪ್ರಾಣಿದಾನ. ನಾವು ಮಾಡುವಂಥ ಪ್ರತಿಯೊಂದು ಕರ್ಮವನ್ನು ಭಗವಂತನಿಗೆ ಅರ್ಪಿಸಬೇಕು. ಇದು ಇಲ್ಲಿ ನೋಡಿ ಬಸವಣ್ಣರು ಹೇಳ್ತಾರೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗವು ನೀನೆಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲಾದರೂ ಎದ್ದು ನೀರಲ್ಲಾದರೂ ಎದ್ದು ಇದು ನಿಮ್ಮ ಧರ್ಮ ಅಂತಂದು ಬಸವಣ್ಣವರು ಹೇಳುವಂಥದ್ದು. ಈಶ್ವರ ಪರಿಪೂರ್ಣವಾಗಿ ಭಗವಂತನಲ್ಲಿ ಶರಣಾಗುವಂಥದ್ದು. ದೇವರಲ್ಲಿ ಶರಣಾಗತಿ ಆಗುವುದಕ್ಕೆ ಈಶ್ವರಿ ಪ್ರಾಣದಾನ ಅಂತಾರೆ. ಅಂದರೆ ಭಗವಂತನಲ್ಲಿ ಎಲ್ಲಿಯವರೆಗೆ ನೀವು ಶರಣಾಗತಿ ಆಗೋದಿಲ್ಲೋ ಅಲ್ಲಿಯವರೆಗೆ ನಿಮಗೆ ಮೋಕ್ಷ ಎಂಬುದು ಸಿಗುವುದಿಲ್ಲ. ಆಮೇಲೆ ಮುಂದೆ ಆಸನದ ಬಗ್ಗೆ. ಆಸನ ದೇಹದ ನಿಲುವು, ಭಂಗಿ, ಸ್ಥಿತಿ, ಆಕಾರ ಇದು ಸ್ಟ್ರೇಟ್ ಆಗಿ ಕುಂದಿರಬೇಕು. ಅಷ್ಟಾಂಗ ಯೋಗದಲ್ಲಿ ಹೇಳುತ್ತೆ ಆಸನ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡುವೆ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಸ್ಥಿರವೇ ವನ್ನ ಕಳಸವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳೆ ಉಂಟು ಜಂಗಮ ಕಳೆಯಿಲ್ಲ ಅಂತಂದು ಬಸವಣ್ಣವರು ಆಸನದ ಬಗ್ಗೆ ಸಮರ್ಥಿಸ್ಕೊಳ್ತಾರೆ. ಆಮೇಲೆ ಪ್ರಾಣಾಯಾಮದ ಬಗ್ಗೆ. ಉಚ್ಛ್ವಾಸ ನಿಶ್ವಾಸಗಳ ಕ್ರಮಬದ್ಧ ಹತೋಟಿಯಲ್ಲಿ ಪ್ರಾಣಾಯಾಮ, ಇದರ ಸಾಧನೆಯಿಂದ ಕರ್ಮ ಸಂಸ್ಕಾರಗಳು ಇಲ್ಲದಂತಾಗುತ್ತದೆ. ಈ ಪ್ರಾಣಾಯಾಮದ ಹಿರಿಮೆಯ ಕುರಿತು ದೇವರ ದಾಸಿಮಯ್ಯನವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಜೇಡರ ದಾಸಿಮಯ್ಯನವರು, ಪ್ರಾಣನ ಕಳೆ ಪ್ರಕೃತಿಯಲ್ಲಿ ಅಡಗಿ, ಪ್ರಕೃತಿಯ ಕಳೆ ಪ್ರಾಣದಲ್ಲಿ ಅಡಗಿ, ಪ್ರಾಣನ ಕಳೆಯ ಪ್ರಕೃತಿಯ ಕಳೆಯ ಲಿಂಗವೆಂದರಿದು ಅಂಗೈಸಿ ಅನುಭವಿಸಿ ಬಲ್ಲವ ಲೆಕ್ಕ ನಾನಾಗಿಪ್ಪೆನಯ್ಯ ರಾಮನಾಥ ಅಂತಂದು ಜೇಡರ ದಾಸಿಮಯ್ಯನವರು ಹೇಳ್ತಾರೆ. ಅಂದರೆ ಪ್ರಾಣದ ಮಹತ್ವವನ್ನು ಇಲ್ಲಿ ತಿಳಿಸ್ತಾರೆ. ಆಮೇಲೆ ಪ್ರತ್ಯಾಹಾರ ಅಂದರೆ ಇಂದ್ರಿಯಗಳ ನಿಗ್ರಹ ಮಾಡುವಂಥದ್ದು. ಅತ್ತಲಿತ್ತ ಹೋಗದಂತೆ ಎಳವನ್ನ ಮಾಡಯ್ಯ ತಂದೆ, ಅತ್ತಲಿತ್ತ ಹೋಗದಂತೆ ಎಳವನ್ನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ್ನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೇಳಿಸದಂತೆ ಅನ್ಯ ವಿಷಯಕ್ಕೆ ಹೋಗದಂತೆ ಇರಿಸು ಕೂಡಲ ಸಂಗಮ ದೇವ ಅಂತಂದು ಬಸವಣ್ಣನವರು ಬಹಳ ಅಚ್ಚುಕಟ್ಟಾಗಿ ವಚನವನ್ನು ಹೇಳಿದರು ಇಂದ್ರಿಯ ನಿಗ್ರಹದ ಬಗ್ಗೆ. ಇದನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಧಾರಣದ ಬಗ್ಗೆ ಉಸಿಕಳವು ಪರಹಿಂಸೆಯ ಬಿಟ್ಟು ಲೋಕದ ನುಚ್ಚು ಮುಚ್ಚು ಸುಟ್ಟು ಸಚ್ಚಿದಾನಂದ ಲಿಂಗದಲ್ಲಿ ಮನವು ಬೆಚ್ಚತ್ತಿರ್ಪ ಅಚ್ಚ ಮಹೇಶ್ವರ ತೋರಿ ಬದುಕಿಸಯ್ಯ ಎನ್ನ ಅಖಂಡೇಶ್ವರ ಅಂತಂದು ಶಿವಯೋಗಿ ಷಣ್ಮುಖ ಸ್ವಾಮಿಗಳು ಹೇಳುವಂಥದ್ದು. ಉಸಿ ಕಳವು ಪರಹಿಂಸೆಯ ಬಿಟ್ಟು ಲೋಕದ ನಚ್ಚು ಮಚ್ಚು ಸುಟ್ಟು ಸಚ್ಚಿದಾನಂದ ಲಿಂಗದಲ್ಲಿ ಮನವು ಬೆಚ್ಚಂತಿರ್ಪ ಅಚ್ಚ ಮಹೇಶ್ವರ ತೋರಿ ಬದುಕಿಸಯ್ಯ ಎನ್ನ ಅಖಂಡೇಶ್ವರ ಅಂತಂದು ಇವರು ಹೇಳುವಂಥದ್ದು. ಈ ವಚನದಲ್ಲಿ ಮನಸ್ಸನ್ನು ಹೇಗೆ ಕೇಂದ್ರೀಕರಿಸಬೇಕು ಅಂತ ಇಲ್ಲಿ ಹೇಳಿರುವಂಥದ್ದು. ಈಗ ಧ್ಯಾನದ ಬಗ್ಗೆ. ಮನಸ್ಸಿನ ಏಕಾಗ್ರತೆ ಧ್ಯಾನ. ಇದರ ಬಗ್ಗೆ ಏನು ಹೇಳ್ತಾರೆ? ಮನಸ್ಸಿನ ಏಕಾಗ್ರತೆಯೇ ಧ್ಯಾನವಾಗಿದೆ. ಇದನ್ನು ಷಣ್ಮುಖ ಸ್ವಾಮಿಗಳು ಹೇಳ್ತಾರೆ. ಮನವೆಂಬ ಮಾರ್ಕಟನ ತನವೆಂಬ ವೃಕ್ಷವನ್ನೇರಿ ಇಂದ್ರಿಯಗಳೆಂಬ ಹಣ್ಣು ಫಲಗಳನ್ನು ಗ್ರಹಿಸಿ ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮಾರ್ಕಟನ ನಿಮ್ಮ ನೆನೆಹೆಂಬ ಪಾಶದಲ್ಲಿ ಕಟ್ಟಿ ನುಳಿಸಿಕೊಳ್ಳಯ್ಯ ಅಖಂಡೇಶ್ವರ ಅಂತ ಹೇಳ್ತಾರೆ. ಅಂದರೆ ಮನವೆಂಬ ಮಾರ್ಕಟನ ತನುವೆಂಬ ವೃಕ್ಷವೇರಿ ಇಂದ್ರಿಯಗಳೆಂಬ ಹಣ್ಣು ಫಲಗಳನ್ನು ಗ್ರಹಿಸಿ ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮಾರ್ಕಟನ ನಿಮ್ಮ ನೆನೆಹೆಂಬ ಪಾಶದಲ್ಲಿ ಕಟ್ಟಿ ನುಳಿಸಿಕೊಳ್ಳಯ್ಯ ಅಖಂಡೇಶ್ವರ ಅಂತಂದು ಷಣ್ಮುಖ ಸ್ವಾಮಿಗಳು ಹೇಳುವಂಥದ್ದು. ಈ ವಚನದಲ್ಲಿ ಚಂಚಲವಾದ ಮನಸ್ಸನ್ನು ಯಾವ ರೀತಿ ಏಕಾಗ್ರತೆಗೊಳ್ಳಬೇಕು, ಹೇಗೆ ಧ್ಯಾನ ಮಾಡಬೇಕು ಎಂಬುದನ್ನು ವಿವರಿಸಿದ್ದಾರೆ. ಆಮೇಲೆ ಸಮಾಧಿ.
ಸಮಾಧಿ ಧಾರಣ ಧ್ಯಾನಗಳಲ್ಲಿ ಏಕಾಗ್ರಗೊಂಡ ಮನಸ್ಸಿನಲ್ಲಿ ಯಾವುದೇ ವೃತ್ತಿಗಳು ಕಾಣದಂತಾಗಿ ನಿರ್ವಿಕಾರದಲ್ಲಿ ಲೀನವಾಗುವುದು ಸಮಾಧಿ. ಬುದ್ಧಿಶಕ್ತಿಗೆ ನಿಲುಕದ ಶಾಂತಿ ಅನುಭವಕ್ಕೆ ಬರುವಂಥದ್ದು ಸಮಾಧಿ. ನನ್ನ ಸಮಾಧಿ ಅನುಭವವನ್ನು ಈಗಾಗಲೇ ನಿಮಗೆಲ್ಲ ಹೇಳಿದ್ದೇನೆ ಅನೇಕ ವಿಡಿಯೋದಲ್ಲಿ. ಅದು ಸಮಾಧಿ. ಇಲ್ಲಿ ಸಮಾಧಿಯ ಬಗ್ಗೆ ಬಸವಣ್ಣವರ ಒಂದು ವಚನ ಇದೆ ನೋಡಿ. ಜಗದಗಲ ಮುಗಿದಗಲ ಮಿಗಿಲಗಲ ನಿಮ್ಮಗಲ. ಜಗದಗಲ ಮುಗಿಲಗಲ ಮಿಗಿಲಗಲ ನಿಮ್ಮಗಲ. ಪಾತಾಳದಿಂದತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದತ್ತ ನಿಮ್ಮ ಶ್ರೀ ಮುಕುಟ. ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕು ಬಂದಿರಯ್ಯ. ಇದು ಸಮಾಧಿಗೆ ಸಂಬಂಧಪಟ್ಟಂತಹ ಒಂದು ವಚನ. ಜಗದಗಲ ಮಿಗಿಲಗಲ ಮಿಗಿಲಗಲ ನಿಮ್ಮಗಲ, ಪಾತಾಳದಿಂದತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ನಿಮ್ಮ ಶ್ರೀಚರಣ. ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕು ಬಂದಿರಯ್ಯ ಅಂತಂದು ಬಸವಣ್ಣವರು ಹೇಳ್ತಾರೆ. ಈ ವಚನ ಬಸವಣ್ಣವರು ಯೋಗ ಸಾಧನೆ ಅಂತಿಮ ಗುರಿ ಸಮಾಧಿ, ಅದು ಆ ಮಹತ್ವದ್ದು. ಅದನ್ನು ನನ್ನದಾಗಿಸಿಕೊಳ್ಳುವ ಬಗೆಯನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಬಸವಣ್ಣವರು ಸಮಾಧಿ ಸ್ಥಿತಿಗೆ ಏರಿದ್ರು, ಅವರು ಸಮಾಧಿಯನ್ನು ಅನುಭವಿಸಿದ್ರು ಅನ್ನೋದಕ್ಕೆ ಈ ವಚನ ಸಾಕ್ಷಿಯಾಗುತ್ತೆ. ಅದನಂತರ ಮುಂದೆ ಪ್ರಥಮವಾಗಿ ನಾನು ಹೇಳಿದೆ, ನಮ್ಮ ಅಲಮ ಪ್ರಭುಗಳು ಸಮಾಧಿ ಸ್ಥಿತಿಯನ್ನು ಏರಿ ಅನುಭವಿಸಿದಂಥವ್ರು ಅಂತಂದು. ಅವರು ಏನು ಹೇಳ್ತಾರೆ? ತನವ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿನ, ಬೇರೊಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದನಯ್ಯ ಬ್ರಹ್ಮ ಬೀಜವ, ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ, ಸುಸುಮ್ನ ನಾಳದಿಂದ ಉದಕದಿ ತಿದ್ದಿ ಬಸವ ಬೆಳೆಯುವರು ಅಸಗಿಡಿದವರೆಂದು ಸಮತತ ಸೈರಣೆ ಎಂಬ ಬೇಲಿಯ ನಿಕ್ಕಿ, ಆವಾಗಲೂ ಈ ತೋಟದೊಳಗೆ ಜಾಗವಿದ್ದು ಈ ಸಸಿಯ ಸರಿದೆ ಕಾಣ ಭೇಶ್ವರ ಅಂತಂದು ಈ ಅಷ್ಟಾಂಗ ಯೋಗದ ಬಗ್ಗೆ ನಮ್ಮ ಅಲ್ಲಮ ಪ್ರಭುಗಳು ಹೇಳುವಂಥ ವಚನ. ಈಗ ಅಷ್ಟಾಂಗ ಯೋಗದ ಬಗ್ಗೆ ವಚನ ಸಾಹಿತ್ಯದಲ್ಲಿ ಇನ್ನೂ ವಚನಗಳು ಇರ್ಬೋದು, ಹುಡುಕಬೇಕಾಗುತ್ತೆ. ವಚನ ಸಾಹಿತ್ಯವನ್ನು ಹುಡುಕಿ ತೆಗೆದು ಅದಕ್ಕೆ ಒಂದೊಂದು ಯಮದಲ್ಲಿ ನಿಯಮದಲ್ಲಿ ಬರುವಂಥ ಒಂದೊಂದಕ್ಕೂ 10 ವಚನಗಳನ್ನು ಸೇರ್ಪಡೆ ಮಾಡಬಹುದು. ಅದನ್ನೇ ವಚನ ಸಂಕಲನವನ್ನು ಹಿಡ್ಕೊಂಡು ಹುಡುಕಿದ್ರೆ ಅವಕ್ಕೆ ಜೋಡಿ ಮಾಡಿಕೆ ಅಂತ ಬರ್ಬೋದು. ಆದರೆ ಅಚ್ಚುಕಟ್ಟಾಗಿ ಈ ರೀತಿಯಾಗಿ ಜೋಡಣೆ ಮಾಡಬೇಕು. ಯಾವ್ಯಾವ ವಚನಗಳನ್ನು ಯಾವ್ಯಾವ ಸಂದರ್ಭದಲ್ಲಿ ಓದಬೇಕು, ಯಾವ್ಯಾವ ಮನಸ್ಥಿತಿಯಲ್ಲಿ ಇದನ್ನು ಅರ್ಥ ಮಾಡ್ಕೋಬೇಕು, ಇದನ್ನು ನಾವು ತಿಳ್ಕೊಂಡಿರಬೇಕು. ಇವು ಅಷ್ಟಾಂಗ ಯೋಗ ಅಂತಂದು ನಾವೇನು ಕರೆದ್ವಿ, ಈ ಅಷ್ಟಾಂಗ ಯೋಗ ಅಂತ ನಾವೇನು ಕರೆದ್ವಿ ಅದನ್ನು ಇಲ್ಲಿ ಈ ಲಿಂಗಾಯತರಲ್ಲಿ ಭಕ್ತ ಸ್ಥಳ, ಮಹೇಶ್ವರ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗ ಸ್ಥಳ, ಶರಣ ಸ್ಥಳ, ಐಕ ಸ್ಥಳ ಅಂತಂದು ಕರೆದರು. ಅಷ್ಟಾವರಣಗಳು, ಪಂಚಾಚಾರಗಳು ಇವುಗಳೆಲ್ಲ ಇದರಲ್ಲೇ ಬರುವಂಥವು. ಯಮ ನಿಯಮದಲ್ಲೇ ಅಷ್ಟಾವರಣ, ಪಂಚಾಚಾರ ಇವು ಯಮ ನಿಯಮಗಳಲ್ಲೇ ಬರ್ತವೆ. ಇವೆಲ್ಲ ಆಚರಣೆಗಳೆಲ್ಲ ಇದರಲ್ಲೇ ಬರುವಂಥವುಗಳು. ಇದು ಲಿಂಗಾಯತರಲ್ಲಿ ಇರುವಂಥದ್ದು ಅಷ್ಟಾಂಗ ಯೋಗ, ಸಮಾಧಿ ಸ್ಥಿತಿಗೆ ಇರುವಂಥದ್ದು. ಬಸವಣ್ಣನವರು ಈ ಸ್ಥಿತಿಯನ್ನು ಏರಿದವರು, ಅಲ್ಲಮ ಪ್ರಭುಗಳು ಈ ಸ್ಥಿತಿಯನ್ನು ಏರಿದವರು, ಚನ್ನಬಸವಣ್ಣವರು ಈ ಸ್ಥಿತಿ ಏರಿದವರು, ಆಮೇಲೆ ಸೊನ್ನಲಗಿ ಸಿದ್ದರಾಮಯ್ಯ ಸ್ವಾಮಿಗಳು ಕೂಡ ಈ ಸ್ಥಿತಿಯನ್ನು ಏರಿದವರು, ಆಮೇಲೆ ಅಕ್ಕಮಹಾದೇವಿಯವರು ಕೂಡ ಹಿರಿಯಾಗ್ಯದ ಸ್ಥಿತಿಯನ್ನು ಏರಿದವರು. ಇವರಲ್ಲಿ ಇದು ಎದ್ದು ಕಾಣುತ್ತೆ. 5 ಜನರಲ್ಲಿ ಈ ಯೋಗ ಇವರು ಈ ಯೋಗವನ್ನು ಮಾಡಿದ್ದಾರೆ ಎಂಬುದು ಸ್ಪಷ್ಟವಾಗಿ ಕಾಣುತ್ತೆ. ಅದು ಯಾರಿಗೆ ಕಾಣುತ್ತೆ? ಯೋಗ ಸಾಧನೆ ಮಾಡಿದವರಿಗೆ ಅದು ಸ್ಪಷ್ಟವಾಗಿ ಕಾಣುತ್ತೆ. ಈಗ ಅವರು ಮಾತ್ರ ಅನುಭವ ಮಂಟಪ ಮಾಡಿದ್ರು, ಅವರು ಮಾತ್ರ ವಚನಗಳನ್ನು ಬರೆದರು, ಬೇರೆಯವರು ಬರೆಯಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿದರೆ ನೋಡಿ, ಯಾರು ಅಷ್ಟಾಂಗ ಯೋಗಗಳನ್ನು ಸರಿಯಾಗಿ ಅಧ್ಯಯನ ಮಾಡಿ ಸಮಾಧಿ ಏರಿರ್ತಾನೋ ಅಂಥ ವ್ಯಕ್ತಿ ಹೊಸ ಧರ್ಮವನ್ನು ಸ್ಥಾಪನೆ ಮಾಡೋಲ್ಲ, ಹೊಸ ಮತ ಹೊಸ ಪಂಥವನ್ನು ಸ್ಥಾಪನೆ ಮಾಡೋ ಕೆಪಾಸಿಟಿ ನಮಗಿರುತ್ತೆ. ಇವತ್ತು ನಾನು ಕೊಂಡಲ ರಾಜಯೋಗನ ಸ್ಥಿತಿ ಇದನ್ನು ಕೊಡ್ತಾ ಇದ್ದೀನಿ, ಯೋಗ ಕೊಡ್ತಾ ಇದ್ದೀನಿ. ಏನಿದು? ಅಷ್ಟಾಂಗ ಯೋಗ. ನಾನು ಕುಂಡಲಿನಿ ರಾಜಯೋಗ ಮಾರ್ಗ ಅಂತಂದು ಹೆಸರು ಇಟ್ಬಿಟ್ಟು ಇದು ಯಾವುದೇ ಮತಕ್ಕೆ, ಯಾವುದೇ ಒಂದು ವರ್ಗಕ್ಕೆ, ಯಾವುದೇ ಒಂದು ಜಾತಿಗೆ, ಯಾವುದೇ ಧರ್ಮಕ್ಕೆ ಸೀಮಿತ ಆಗಬಾರ್ದು. ಇಡೀ ಮಾನವ ಕುಲಕ್ಕೆ ಒಂದು ಈ ಅಮೃತ, ಸಮಾಧಿಯ ಅಮೃತವನ್ನು ಕೊಡಬೇಕು ಎಂಬ ದೃಷ್ಟಿಯಿಂದ ನಾನು ಕುಂಡಲಿನಿ ರಾಜಯೋಗ ಅಂತ ಹೆಸರಿಟ್ಟಿದ್ದೇನೆ. ನಾನು ಆ್ಯಕ್ಚುಲಿ ಮಾಡಿರುವಂಥದ್ದು ಷಟ್ಸ್ಥಲ ಸಾಧನೆ. ಲಿಂಗಾಯತರಲ್ಲಿ ಬರ್ತಲ್ವ, ಶಿವಯೋಗದ ಮೂಲಕ ಷಟ್ಸ್ಥಲ ಸಾಧನೆ. ಆ ಷಟ್ಸ್ಥಲ ಸಾಧನೆಯ ಮೂಲಕವಾಗಿ ನಾನು ನಿರ್ವಿಕಲ್ಪ ಸಮಾಧಿಯನ್ನು ಏರಿದ್ದು. ಇಡೀ ನನ್ನ ಜೀವನ ಉದ್ದಕ್ಕೂ ನಾನು ಶಿವಯೋಗವನ್ನು ಮಾಡಿದವನು. ನಾನು
ಲಿಂಗಾಂಗ ಸಾಮರಸ್ಯದಿಂದ ಶಿವಯೋಗ ಮಾಡಿಕೊಂಡು ಇಡೀ ಜೀವನ ಪರ್ಯಂತ ಬಾಲ್ಯದ 6-7 ವರ್ಷದಿಂದ ಪ್ರಾರಂಭ ಮಾಡಿ ನಿರ್ವಿಕಲ್ಪ ಸಮಾಧಿಯನ್ನು ಏರಿ ಇಳಿದರೂ ಕೂಡ ನಾನು ಅಂಗೈಯಲ್ಲಿ ಲಿಂಗವನ್ನು ಇಟ್ಕೊಂಡು ಅಂದರೆ ನಾನು ಸಾಧನೆ ಮಾಡುವಂಥದ್ದು, ಶಿವಲಿಂಗದ ಸಾಧನೆ ಮಾಡುವಂಥದ್ದು ನಾನು ಬಿಟ್ಟಿರಲಿಲ್ಲ. ಜೀವನ ಉದ್ದಕ್ಕೂ ನಾನು ಸಾಧನೆ ಮಾಡಿದ್ದೀನಿ. ಆದರೆ ನಾನು ಎಲ್ಲಿ ಬೇಕಾದ್ರೂ ತಿರುಗಾಡಿದ್ದೇನೆ. ಬೇರೆ ಬೇರೆ ಮಠಮಾನ್ಯಗಳು, ಬೇರೆ ಬೇರೆ ಆಶ್ರಮಗಳು, ಬೇರೆ ಬೇರೆ ಪಂಥಗಳು ಎಲ್ಲ ತಿರುಗಾಡಿದ್ದೀನಿ. ಯಾಕೆಂದರೆ ಅಲ್ಲಿ ಏನಿದೆ, ಜ್ಞಾನ ಏನಿದೆ ಅಂತ ತಿಳ್ಕೊಳಕ್ಕೋಸ್ಕರ, ಜ್ಞಾನದ ಹಸಿವು ತೀರ್ಸ್ಕೊಳ್ಳೋಕ್ಕೋಸ್ಕರ ಎಲ್ಲೆಲ್ಲೋ ಎಲ್ಲ ಕಡೆ ತಿರುಗಾಡಿದ್ದೇನೆ. ಆದರೆ ನಾನು ನನ್ನ ಸ್ವಂತ ಧರ್ಮವನ್ನು ನಾನು ಬಿಟ್ಟಿಲ್ಲ. ನಿಮಗೂ ನಾನು ಹೇಳ್ತೇನೆ, ನೀವು ಕೂಡ ನಿಮ್ಮ ಧರ್ಮವನ್ನು ನೀವು ಬಿಡಬೇಡಿ. ಆದರೆ ನಾನು ಏನು ಹೇಳ್ತೇನೆ ಅದನ್ನು ತೆಗೆದುಕೊಳ್ಳಿ. ಅದನ್ನು ತೆಗೆದುಕೊಂಡು ನಿಮ್ಮ ಮತ, ನಿಮ್ಮ ಪಂಥ, ನಿಮ್ಮದು ಏನಿದೆಯಲ್ಲ ಅದನ್ನು ಉದ್ಧಾರ ಮಾಡಿ, ಅದರಲ್ಲೇ ಬೆಳೀರಿ. ನೀವು ಬೇಡ ಅಂತ ಅನ್ನೋದಿಲ್ಲ. ಹಾಗಾಗಿ ಇನ್ನೊಂದು ಮುಖ್ಯವಾದ ವಿಚಾರ ಸೂಚನೆಯನ್ನು ನಿಮ್ಗೆ ಕೊಡಬೇಕಂತ ಬಯಸ್ತಾ ಇದ್ದೀನಿ. ನನ್ನ ಬಾಲ್ಯದ ಒಂದು ಕನಸು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಬೇಕು. ಬಸವಾದಿ ಪ್ರಮಾದರು ಮಾಡಿದಂತಹ ಒಂದು ಅನುಭವ ಮಂಟಪ ನಾನು ಕೂಡ ಮಾಡಬೇಕು. ಅದೇ ರೀತಿಯಾಗಿ ಮಾಡಬೇಕು. 777 ಶಿವಗಣಗಳು, 777 ವಚನಕಾರರು ಇದ್ದರು. ಆಮೇಲೆ 1,96,000 ಜನ ಶಿವಗಣಗಳಿದ್ದರು. ಬಸವಣ್ಣವರು ಅಂಥ ಒಂದು ಅನುಭವ ಮಂಟಪವನ್ನು ಅವರು ಮಾಡಿದರು. ಆದರೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟರಲ್ಲಿ, ಅಂದರೆ ಅದು ಅನುಭವ ಮಂಟಪ ಅಂದರೆ ಕಟ್ಟಡ ಅಲ್ಲ, ಬಿಲ್ಡಿಂಗ್ ಅಲ್ಲ, ದೊಡ್ಡ ಏನು ಸಮಾವೇಶದ ಬಿಲ್ಡಿಂಗ್ ಏನಲ್ಲ, ಅನುಭವಿಗಳ ಅನುಭವ ಮಂಟಪ ಆಗಬೇಕು. ಈಗಾಗಲೇ ನಾನು ಆನ್ಲೈನಲ್ಲಿ ನಮ್ಮ ಅನುಭವ ಮಂಟಪ ಸ್ಥಾಪನೆ ಆಗಿದೆ. ನಮ್ಮದೇ ಆದ ತಕ್ಷಶಿಲ ಗುರುಕುಲ ಅಂತಂದು ನಾವು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ನಮ್ಮ ಸಾಧಕರನ್ನ ಅವರವರ ಅನುಭವಗಳನ್ನು ಹಂಚಿಕೊಳ್ಳುವಂಥದ್ದು, ಸಾಧನೆ ಅನುಭವಗಳನ್ನು ಹಂಚಿಕೊಳ್ಳುವಂಥದ್ದು ಈಗಾಗಲೇ ಆನ್ಲೈನಲ್ಲಿ ಮಾಡ್ತಾ ಇದ್ದೀನಿ. ಅದನ್ನು ನಾನು ಮುಂದೆ ಆಫ್ಲೈನ್ನಲ್ಲಿ ಜಾರಿಗೆ ತರಬೇಕು. ಒಂದು ಅನುಭವ ಮಂಟಪವನ್ನೇ 12ನೇ ಶತಮಾನದಲ್ಲಿ ಬಸವಣ್ಣವರು ಮಾಡಿರುವಂಥದ್ದನ್ನೇ ನಾನು ಈ 20ನೇ ಶತಮಾನದಲ್ಲಿ ಈ ಅನುಭವ ಮಂಟಪವನ್ನು ಜಾತಿ ರಹಿತ, ವರ್ಗರಹಿತ, ಯಾವುದೇ ಮತ ಪಂಥರಹಿತ, ಎಲ್ಲ ಮೇಲು ಕೀಳು ಉಚ್ಚ ನೀಚ ಅನ್ನದೆ ಎಲ್ಲರನ್ನ ಒಗ್ಗೂಡಿಸಿ, ಸಾಧಕರನ್ನು ಒಗ್ಗೂಡಿಸಿ ಒಂದು ಅನುಭವ ಮಂಟಪವನ್ನು ನಾನು ಮಾಡಬೇಕಂತ ಇಷ್ಟಪಟ್ಟಿದ್ದೀನಿ. ಆ ಭಗವಂತನ ಆಶೀರ್ವಾದ ನನ್ನ ಮೇಲಿದ್ರೆ ಅದನ್ನು ನಾನು ಮಾಡ್ತೀನಿ. ನಿಮ್ಮೆಲ್ಲ ಆಶೀರ್ವಾದ, ಆಮೇಲೆ ನಿಮ್ಮೆಲ್ಲರ ಸಹಾಯ ಸಹಕಾರ ನಮ್ಗೆ ಇರಬೇಕು ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.